ಜನಕ್ಕೆ ಪೂರಕವಾದಂಥ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ 400 ಸೀಟ್ ಬರಬೇಕು ಅಂದೇಳಿಲ್ಲ. ಅವ್ರು 400 ಸೀಟ್ ಬರಬೇಕು ಅಂದೇಳೋದು ಸಂವಿಧಾನನೇ ತೆಗಿಬೇಕು ಅಂದೇಳಿ ಉದ್ದೇಶ ಇರಬೇಕು. ಈ ರಾಜ್ಯ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ವಿಜೇಂದ್ರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇಂಥ ಹೇಳಿಕೆಯನ್ನು ಕೊಡುವವರನ್ನು ಅವ್ರು ಇಟ್ಕೊಂಡು ರಾಜಕಾರಣ ಮಾಡ್ತಾರಂದರೆ ಅವ್ರ ಇಚ್ಛೆನೂ ಅದೇ ಇರಬೇಕಲ್ಲ. ಅಥವಾ ಸನ್ಮಾನ್ಯ ಪ್ರಧಾನಮಂತ್ರಿಯವ್ರಿಗೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಸಂವಿಧಾನ ಇಲ್ಲದೇ ಇದ್ದರೆ ಒಬ್ಬರು ಚಾ ಮಾರುವವರು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇತ್ತಾ? ಅಂಥದನ್ನು ತೆಗೆದು ಸಂವಿಧಾನನೇ ತೆಗೆದು ಅಂಬಾನಿ ಅದಾನಿಗೆ ಕೊಡು ಇಚ್ಛೆ ಇದೆ ಅಂತ ಕಾಣ್ತದೆ. ಒನ್ನೊಮ್ಮೆ ಅಂಥದ್ದು ಇಲ್ಲ ಅಂತ ಆದರೆ ಅವರನ್ನು ಇವತ್ತೇ ಸಸ್ಪೆಂಡ್ ಮಾಡಬೇಕು, ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಅವರನ್ನು ಕೂಡುದು ಇಟ್ಟಿದ್ದಾರೆ ಅಂತ ಆದರೆ ಪ್ರಧಾನಮಂತ್ರಿಯವ್ರದ್ದಿರ್ಬೋದು, ಈ ರಾಜ್ಯದ ಅಧ್ಯಕ್ಷರದ್ದಿರ್ಬೋದು, ಉದ್ದೇಶ ಇದೆ ಅಂತ ಅರ್ಥ. ಆದರೆ ಈ ದೇಶದ ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಅದಕ್ಕಾಗಿ ನೀವು ಕೇಳೋಕ್ಕಿಂತ ಮೊದಲೇ ಹೇಳಿದೆ, ನಾನು ಅವ್ರ ಪಕ್ಷದವ್ರು ಒಂದೊಮ್ಮೆ ಅವರನ್ನು ಇಟ್ಕೊಂಡು ಮುಂದೆ ರಾಜಕಾರಣ ಮಾಡ್ತಾರೆ ಅಂತ ಆದರೆ ಅವ್ರ ಉದ್ದೇಶನೂ ಇದೆ ಅಂತ ಅರ್ಥ. ಸಂವಿಧಾನ ಬದಲಾವಣೆ ಮಾಡಬೇಕು, ಅಂಬಾನಿನೋ ಅದಾನಿಗೋ ಯಾರಿಗೋ ಈ ದೇಶ ಬಿಟ್ಟುಕೊಡೋ ಲೆಕ್ಕಾಚಾರದಲ್ಲಿದ್ದಾರೆ ಅವರು. ಏನು 75 ವರ್ಷದ ಹಿಂದೆ ಬ್ರಿಟಿಷರ ಆಡಳಿತ ಇತ್ತಲ್ಲ, ಅದೇ ಮತ್ತೆ ಪುನಃ ತರಬೇಕು ಅಂದೇಳಿ ಉದ್ದೇಶ ಇದರಿಂದ ಈ ಥರ ಮಾತಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಅವರನ್ನು ಉಚ್ಚಾಟನೆ ಮಾಡಬೇಕು. ಇವ್ರ ಪ್ರೇರಣೆ ಇಲ್ಲದೆ ಅವ್ರು ಮಾತಾಡೋದಿದ್ದರೆ ಉಚ್ಚಾಟನೆ ಮಾಡಬೇಕು. ಇಲ್ಲಾಂದರೆ ಈ ಜವಾಬ್ದಾರಿಯನ್ನು ಇವರು ಹೊತ್ಕೊಳ್ಬೇಕು. ಇವರು ಹೌದು, ಇಲ್ಲಾಂದರೆ ಹೇಗೆ ಮಾತಾಡ್ಲಿಕ್ಕೆ ಸಾಧ್ಯತೆ? ಈಗ ನಾನೇನಾದರೂ ಅದೇ ರೀತಿ ಮಾತಾಡಿದರೆ ನಮ್ಮ ಪಕ್ಷದಲ್ಲಿ ಇಡ್ತಾರ? ಒಂದು ಸೆಕೆಂಡ್ ಇಡೋದಿಲ್ಲ, ಕೂಡುದು ಯಾರೇ ಇರಲಿ. ಇದು ನಮ್ಮ ಹಕ್ಕು. ನಾವು ಇವತ್ತೇನಾದರೂ ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದಾರೆ ಅಂದೇಳಾದರೆ, ಅಥವಾ ವಿಧಾನಸೌಧದೊಳಗೆ ಹೋಗಿದ್ದಾರೆ ಅಂದೇಳಾದರೆ ಆ ಸಂವಿಧಾನದ ಆಧಾರದ ಮೇಲೆ. ಇವರು ಎಷ್ಟು ಸಲ ಆಯ್ಕೆ ಆದರು, MP ಆಗಿ ಮಂತ್ರಿ ಆದರು, ಯಾವ ಆಧಾರದ ಮೇಲೆ ಇವರು ಆಯ್ಕೆ ಆದರು? ತತ್ವ ಸಿದ್ಧಾಂತದ ಅಡಿಯಲ್ಲಿ ಒಪ್ಪಿಕೊಂಡು ಪ್ರಮಾಣ ವಚನ ತಗೊಂಡು ಇಲೆಕ್ಷನ್ ಬಂದ್ಗಳಿಗೆ ಈ ರೀತಿ ಮಾತಾಡ್ತಾರೆ ಅಂತ ಆದರೆ ಇವ್ರ ಉದ್ದೇಶ ಬೇರೆ ಇದೆ. ಜನ ಜಾಗೃತರಾಗಬೇಕು. ಅವರ ಅಜೆಂಡಾ ಅಂಬಾನಿನೋ ಅದಾನಿಗೋ ಈ ದೇಶ ಕೊಡೋದು ಅಜೆಂಡಾ. ಸಂವಿಧಾನ ಬದಲಾವಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ಕೊಡ್ಲಿಕ್ಕಾಗ್ತದೆ, ಇಲ್ಲಾಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ನೀವು ಎಲ್ಲ ಜಾಗೃತರಾಗಬೇಕು. ಈಗ ನಾವು ಯಾರು ಮತ್ತೆ ಪುನಃ ಏನು ವಿಧಾನಸೌಧಕ್ಕೋ ಅಥವಾ ಪಾರ್ಲಿಮೆಂಟ್ಗೂ ಹೋಗೋ ಪರಿಸ್ಥಿತಿ ಇರೋದಿಲ್ಲ. ಸಂವಿಧಾನ ಇದ್ದರಿಂದ ನಾವು ಇವತ್ತು ಹೋಗ್ಲಿಕ್ಕೆ ಸಾಧ್ಯ ಅದೇ ನಮ್ಮ ಗ್ರಂಥ. ಅದನ್ನು ಒಪ್ಕೊಂಡಿದ್ದೇವೆ. ನಾವು ಪ್ರತಿಯೊಂದು ಕಡೆ ಜಾಗ್ರತೆ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ತಿಳಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಇವರು ಈ ರೀತಿ ಹೇಳಿಕೆ ಕೊಡ್ತಾರಂದರೆ ಇವ್ರ ಮನಸ್ಥಿತಿ ಏನಿರ್ಬೋದು ಅಂದೇಳಿ ಯೋಚನೆ ಮಾಡಿ. ನಾವು ಅವ್ರಿಗೆ ಖಂಡಿಸ್ತೇನೆ. ಕಾಂಗ್ರೆಸ್ ಮಾತ್ರ ಅಲ್ಲ, ಈ ದೇಶದ ಜನ, ಈ ರಾಜ್ಯದ ಜನ, ಈ ಜಿಲ್ಲೆ ಜನ ಅವರನ್ನು ತಿರಸ್ಕಾರ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.